ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಇಂಪಾರ್ಟೆಂಟ್ ಅಂತೆ. ಇದು ಫೋಟೋ ತೆಗುವ ಸೀನ್. ಮಾರ್ನಿಂಗ್ 5 o'clock. ಉಷಾ, ನಮ್ಮ ಪಯಣ ಎಲ್ಲಿಗೆ? ಅದು ಸಸ್ಪೆನ್ಸ್ ಆಗಿರ್ತೀವಿ. ನಮ್ದು ಜರ್ನಿ ನೋಡಿ ಅಲ್ಲಿ ಹೋಗೋ ತನಕ ನೀವು ವೇಟ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಗೋ. ಬೈ ಬೈ. ಬಾಯ್. ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ತಮ್ನೇಲಲ್ಲಿ ಇರುತ್ತಂತೆ. ಗೈಸ್, ಲೆಟ್ಸ್ ಗೋ. ಚಿಕ್ಕು, ಆರ್ ಯು ರೆಡಿ? ಬಬ್ಳು, ಬಬ್ಳು, ನಮ್ಮ ಚಿಕ್ಕ ಬಬ್ಳು ವಿತ್ ಹೆಲ್ಮೆಟ್. ಎಸ್, ಬಾಯ್ ಮಾಡು. ಬಾಯ್ ಬಾಯ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಔಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಸ್ಪೆಷಲ್ ಏನಂದರೆ, ನಮ್ಮ ಜೊತೆ ಮಕ್ಕಳು ಇದ್ದಾರೆ. ಲಾಸ್ಟ್ ಟೈಮ್ ನಂದಿ ಹಿಲ್ಸ್ ಹೋಗಿ ಬಂದಾಗ ಅವರು ತುಂಬ ಹತ್ತಿದ್ರು, ನಮ್ಮನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ, ನಾವು ಬೆಳಗ್ಗೆ ಬೇಗ ಹೇಳ್ತಿದ್ವಲ್ಲ ಅಂತ. ಅದಕ್ಕೆ ಈ ಸಾರಿ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಅವರು ಹೇಗೆ ಎಂಜಾಯ್ ಮಾಡ್ತಾರೆ. ಮುಂದಿನ ಸಾರಿ ಕರ್ಕೊಂಡು ಹೋಗ್ಬೋದಾ ಇವತ್ತು ಗೊತ್ತಾಗತ್ತೆ. ಅದಕ್ಕೆ ಅವ್ರನ್ನ ಸೇರಿಸಿ ಇವತ್ತೊಂದು ಸಣ್ಣ ರೈಡ್ ಅಂತ ಹೇಳ್ಬೋದು. ಇವತ್ತು ನಾವು ಹೊರಟಿರೋದು ಮಂದಾರಗಿರಿಗೆ. ಇದು ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಅದ್ಭುತ ಪ್ರವಾಸಿ ಸ್ಥಳ ಹಾಗೂ ಜೈನ ಯಾತ್ರಾ ಸ್ಥಳ. ಬ್ಯಾಂಗ್ಳೂರು ತುಮಕೂರು ಹೈವೇನಲ್ಲಿ ಹೋಗುವಾಗ ಈ ಸ್ಥಳ ಸಿಗುತ್ತೆ. ಬ್ಯಾಂಗ್ಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಬೈಕ್ನಲ್ಲಿ 1-1.5 ಗಂಟೆಯಲ್ಲಿ ರೀಚ್ ಆಗ್ಬೋದು. ಬ್ಯಾಂಗ್ಳೂರಿನಿಂದ ಹೋಗುವಾಗ ಒಂದು ಗೋಪುರ ಸಿಗುತ್ತೆ, ಅಲ್ಲಿ ರೈಟ್ ತಗೊಂಡು ಹೋಗಬೇಕು. ಹೀರೆ ಹೇಳಿ ಸ್ಟಾಪ್ ಅಲ್ಲಿ ರೈಟ್ ತಗೋಬೇಕು. ಯಾವ ಸೈಡ್? ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಇಂಪಾರ್ಟೆಂಟ್ ಅಂತೆ. ತುಂಬ ಚೆನ್ನಾಗಿದೆ ಇದು. ದಾರಿನ ಮುಂದೆ ಬರಬೇಕಾದ್ರೆ ಟೆಂಪಲ್ ಕಾಣಿಸುತ್ತೆ. ಈ ಟೆಂಪಲ್ ಹತ್ತಬೇಕೀಗ. ಇಲ್ಲಿ ಪಾರ್ಕಿಂಗಿಗೆ ಬೇಕಾದಷ್ಟು ಜಾಗ ಇದೆ. ಹಾಗೆ 40 ರೂಪಾಯಿ ಪಾರ್ಕಿಂಗ್ ಫೀಸ್ ಅಂತ ತಗೊಳ್ತಾರೆ. ಅದು ಬಿಟ್ಟರೆ ಬೆಟ್ಟಕ್ಕೆ ಯಾವುದೇ ಎಂಟ್ರಿ ಟಿಕೆಟ್ ಇರೋದಿಲ್ಲ. ಎಂತಿಲ್ಲ, ಜಸ್ಟ್ ರೀಚ್ ಆಗಿದ್ದೀವಿ ಅಷ್ಟೇ. ಈಗ ರೀಚ್ ಆಗಿ ಒಂದು ಸ್ಕೂಟಿ ಕೈ ಕೊಡ್ತಲ್ಲ ಅಲ್ಲ, ಸ್ಕೂಟಿದು ಬ್ಯಾಟ್ರಿ ಡೌನ್ ಆಗಿ ಸ್ಕೂಟಿ ಕೈ ಕೊಟ್ಟು ನಮ್ಗೆ ಯಾವಾಗ್ಲೂ ಹಿಂಗೆ ಆಗುತ್ತೆ ಅಲ್ವಾ ಉಷಾ? ಇದು ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಲ ಆಗಿದೆ ಇದೇ ತರ. ಊರಲ್ಲಿ ಸಹ ನಿಮ್ಗೆ ಕೆಲವೊಮ್ಮೆ ಸ್ಕೂಟಿ ಕೈ ಕೊಡುದು. ಹೌದು, ನಂಗನ್ಸುತ್ತೆ ಅಣ್ಣ ಇದ್ದ ಕಡೆ ಎಲ್ಲ ಹಾಗೆ ಆಗುದಾ ಅಂತ. ಅವ್ನು ಯಾವಾಗ್ಲೂ ಒಂದ್ ಎಡವಟ್ಟು. ಬಬ್ಲು, ಲೆಟ್ಸ್ ಗೋ. ಕಮ್ ಮಂದಾರಗಿರಿ, ವೆಲ್ಕಮ್. ಗಟ್ಟಿ ಹೇಳು. ವೆಲ್ಕಮ್ ಟು ಮಂದಾರಗಿರಿ. ಜೋರ್ ಸಾಂಗ್. ವೆಲ್ಕಮ್ ಟು ಮಂದಾರಗಿರಿ. ವೆಲ್ಕಮ್ ಟು ಮಂದಾರಗಿರಿ. ಮಂದಾರ ಗಿರಿ. ಏನ್ ಗೊತ್ತಾ ಕೌಶಿ, ನಂದಿ ಹಿಲ್ಸಿಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್, ಕರ್ಕೊಂಡು ಹೋಗಿಲ್ಲ ಅಂತ ಡೈಲಿ ಹೇಳೋದು, ಕಂಪ್ಲೇಂಟ್ ಮಾಡೋದು. ಈಗ ಇದನ್ನು ನಂದಿ ಹಿಲ್ಸ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೇವೆ. ಅದೇ ಅವನು ಇಲ್ಲಿ ಬಂದ ಕೂಡ್ಲೆ ಇದು ನಂದಿ ಹಿಲ್ಸ್ ಅಂತ ಕೇಳ್ತೀಯಾನೆ. ಅವನು ವ್ಲಾಗ್ ವಿಡಿಯೋ ನೋಡಿ ಅವನಿಗೆ ಗೊತ್ತಾಯ್ತು ಇದು ನಂದಿ ಹಿಲ್ಸ್ ಅಲ್ಲ ಅಂತ. ಬೇರೆ ನಂದಿ ಹಿಲ್ಸ್ ಅಂತ. ಈಗ ಅವರಿಗೆ ಇದು ನಂದಿ ಹಿಲ್ಸ್, ಬಟ್ ಬೇರೆ ನಂದಿ ಹಿಲ್ಸ್. ನಾವು ಬಂದಿರೋ ಪ್ಲೇಸ್ ಎಲ್ಲಿ ವಿಷಯ? ಚಿಕ್ಕು ನಾವ್ ಎಲ್ಲಿ ಬಂದದ್ದು? ನಂದಿ ಹಿಲ್ಸ್ ಅಲ್ಲ, ನಾವು ಬಂದಿರೋ ಪ್ಲೇಸ್ ಅಲ್ಲಿ. ಇನ್ನು ಬೆಟ್ಟ ಕೆಳಗಡೆಯಿಂದ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಹೈಟ್ ಅಷ್ಟೇನೂ ಇಲ್ಲ, ಹಾಗೆ ಬೆಟ್ಟಕ್ಕೆ ಹತ್ತುವ ಸ್ಟೆಪ್ಸ್ ಕೂಡ ಅಷ್ಟೇ ಅಗಲವಾಗಿ ಚಿಕ್ಕದಿದೆ. ಸೊ ಆರಾಮವಾಗಿ ಹತ್ಬೋದು. ಇನ್ನು ಹತ್ತೋಕೆ ಆಗಲ್ಲ ಅಂತ ಇರೋರಿಗೆ ವೆಹಿಕಲಿಂದಲೇ ಬೆಟ್ಟದ ಮೇಲೆವರೆಗೂ ಹೋಗ್ಬೋದು, ಆ ಫೆಸಿಲಿಟಿ ಕೂಡ ಇದೆ. ಆದರೂ ಬೆಟ್ಟ ಹತ್ತೋದು ಒಂಥರ ಥ್ರಿಲ್ ಆಗಿರುತ್ತೆ ಅಂತ ನಾವು ನಡ್ಕೊಂಡೇ ಬೆಟ್ಟ ಹತ್ತಿದ್ವಿ. ಬೆಟ್ಟ ನೋಡೋಕೆ ಚಿಕ್ಕದ ಅನಿಸಿದ್ರು ಸುಮಾರು 450 ಮೆಟ್ಲು ಇದೆ. ಹಾಗೆ ಹತ್ತಬೇಕಾದ್ರೆ ಜೋರಾಗಿ ಗಾಳಿ ಕೂಡ ಬೀಸುತ್ತೆ. ಸ್ವಲ್ಪ ಸುಸ್ತು ಅನಿಸಿದ್ರು ಒಂಥರ ಫ್ಯಾಮಿಲಿ ಜೊತೆ ಚೆನ್ನಾಗಿತ್ತು. ಹೇಗಿದೆ ಹತ್ತುವ ಎಕ್ಸ್ಪೀರಿಯನ್ಸ್?
ಎಂತ ಕಷ್ಟ ಇಲ್ಲ, ಸ್ಟೆಪ್ಸ್ ಈಸಿ ಉಂಟು, ಚಿಕ್ಕ ಚಿಕ್ಕ ಸ್ಟೆಪ್ಸ್ ಚೆನ್ನಾಗಿದೆ. ಅದೇ ಸಣ್ಣ ಸಣ್ಣ ಸ್ಟೆಪ್ ಅಲ್ವಾ, ಬಟ್ ಈಗ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ನೋಡ್ಬೇಕು ಏನಂತ. ಚಿಕ್ಕ ಹೇಗೆ ಅನಿಸ್ತಿದೆ ನಿಮಗೆ? ಕೋಲ್ಡ್ ಅನಿಸ್ತಿದ್ಯಾ? ಸ್ಟೆಪ್ಸ್ ಹೆಂಗಿದೆ? ನೈಸ್ ಇಲ್ಲ, ಸ್ವಲ್ಪ ಗರ್ಮ್ ಉಂಟಾಯ್ತು. ನೈಸ್ ಇದ್ರೆ ಜಾರತ್ತೆ. ಆ ನೈಸ್ ಅಲ್ಲ, ಮತ್ತೆ ನೈಸ್ ಚಂದ ನೈಸಾ? ಓಕೆ ಫುಲ್ ಸನ್ರೈಸ್. ಮಕ್ಕಳು ಈ ಸ್ಟೆಪ್ಸ್ನ ಹೇಗಪ್ಪ ಹತ್ತಾರೆ ಅಂತ ಅಂದ್ಕೊಂಡ್ರೆ ನಮಗೆ ಕಂಪೇರ್ ಮಾಡಿದರೆ ಮಕ್ಕಳಂತೂ ಫುಲ್ ಜೋಶಲ್ಲಿದ್ದರು, ನಾವೇ ಸ್ವಲ್ಪ ಸ್ಲೋ ಅನ್ನಿಸ್ತು. ಮತ್ತೆ ಆ ಪ್ಲೇಸ್ ನಿಮಗೆ ಕವರ್ ಮಾಡ್ತೇವೆ. ಇಲ್ಲ, ಇಷ್ಟು ಸಣ್ಣ ಸ್ಟೆಪ್ ಇದ್ದು, ಇಷ್ಟು ಚಿಕ್ಕ ಚಿಕ್ಕ ಸ್ಟೆಪ್ ಇಷ್ಟು ಚಂದ ಉಂಟು ಮರ. 10 ಸ್ಟೆಪ್ ಆಗಿ ಕೂತದ್ದು ನೋಡಿ ಅಂತ ಎಲ್ರು. ಇವನೊಬ್ಬನಿಗೆ ಉಂಟಲ್ಲ, ಎಲ್ಲಿ ಬಂದು ಏನಾಯ್ತು ಗುಂಡ? ಇಲ್ಲಪ್ಪ, ಮಹಾನುಭಾವ ಕೂತಿದ್ದಾನಲ್ಲ, ಮೇಲೆ ಮೇಲೆ ಹೋದಾಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಉಂಟಂತೆ. ಏನ್ ಆಸ್ಟ್ರೋನಟ್ ಅಲ್ಲಿ ಮೇಲೆ ಆಕಾಶದಲ್ಲಿ ಹಾರ್ತಿದ್ದಾನೆ. ಓ, ಇಲ್ಲಿಗೆ ಇನ್ನು ಟೆಂಪರೇಚರ್ ಬೇರೆ ಕಮ್ಮಿ ಆಗ್ತದೆ. ನಾಚಿಕೆ ಆಗುದಿಲ್ಲ ರೂಪೇಶ್, ಮಕ್ಕಳು ಬೇರೆ ಎಂಜಾಯ್ ಮಾಡ್ತಿದಾರಲ್ಲಿ. ಇವನು ಟೆಂಪರೇಚರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಹೌದು, ಹೋಗೋಣ, ಲೆಟ್ಸ್ ಗೋ. ಬಬ್ಲು ಸ್ಟೆಪ್ಸ್ ಅಲ್ಲಿ ಬರಲ್ವಾ? ಎಂತಕ್ಕೆ? ಎಲ್ಲಿ? ಯಾರ್ದು ಮನೆ ಇದೆ? ವೈಟ್ ಮನೆಯಾ? ನಮ್ಮ ಮಕ್ಕಳ ಜೊತೆ ಫಸ್ಟ್ ಟ್ರಿಪ್. ಇಷ್ಟು ಮಾರ್ನಿಂಗ್ ಬೇಗ ಹೊರಟದ್ದು ಮಕ್ಕಳ ಜೊತೆ ಫಸ್ಟ್. ನಿಂಗೆ ಅನಿಸ್ತು? ನಿನ್ ಜೊತೆ ಬಂದಲ್ಲ ಹೌದು, ಬಬ್ಳು. ಅವನ್ ನಂದೇ ಬೈಕಲ್ಲಿ ಬರ್ತಂತ ಹೇಳಿದ. ಹೌದು, ನಮ್ ಜೊತೆ ಬರ್ಲಿಕ್ಕೆ ರೆಡಿ ಇಲ್ಲ. ಹಾಗೆ ಹೋಗಿ ಹೋಗಿ ನೋಡಿ ಅಲ್ಲ ಎಷ್ಟು ಜನಕ್ಕೆ ಅಂತ ಉಂಟು. ಹೋಗಿ ಹೋಗಿ. ಇದು ಮಂಕೆ ಒಂದು. ಚಿಕ್ಕ ಸಾಕಾಯ್ತು. ಅಲ್ಲೊಂದು ಗೋರಿ ಬಿಲ್ಡಪ್ ಕೊಡ್ತಿದ್ದೆ ಆಗ. ಅಲ್ಲೊಂದು ಗೋರಿ ಅಲ್ಲೊಂದು ಅಣ್ಣ ವೈಟ್ ಈ ಕಡೆ ಸ್ವಲ್ಪ ಜಾರ್ತದೆ, ಹುಷಾರು. ಇವನ ತಾಳ್ಬೇಕು ಹೋಗ್ಲಿಕ್ಕೆ ರೂಪೇಶ್. ಬಾಯ್. ಇದು ಫೋಟೋ ತೆಗುವ ಸೀನ್ ನೋಡಿ ಇಲ್ಲಿ. ಫೋಜಿಗೋಸ್ಕರ ಯಾವ ತರ ಸಹ ಮಾಡ್ತಾರಲ್ಲ. ಎಂತರ ಇದು ನಿಮ್ದು? ಈಗ ದಾಟ್ತಿದ್ದಾನೆ ಆದ್ಮೇಲೆ ದಾಟಿ ನಾನು ಹಿಂದೆ ಕಾಣ್ತೇನಾ? ಸಾಕಾಗ್ಲಿಲ್ವಾ? ಹೇಳಿದ್ರೆ ಮರ್ಯಾದಾಗ್ತದೆ. ನಮ್ಮದಾಗ್ತಾ ಉಂಟು. ಒಂಚೂರು ಸುಸ್ತಾಗಿಲ್ಲ. ಸಣ್ಣ ಸಣ್ಣ ಸ್ಟೆಪ್ಸ್. ಹೇಳಿದ್ರೆ ಮರ್ಯಾದೆ ಹೋಗ್ತದಂತೆ. ಅಷ್ಟು ಸಣ್ಣ ಸ್ಟೆಪ್ ಹತ್ತಕ್ಕೆ ಆಗ್ತದೆ ಅಂತ ಹೇಳಿದೀವಲ್ಲ. ಅಯ್ಯೋ, ಚೀಕು, ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದ್ಯಾ? ಸುಸ್ತಾಗಿಲ್ವಾ? ಓಕೆ, ನಿಂಗೆ ಸುಸ್ತಾಗಿಲ್ಲ ಚಿಕ್ಕ? ಓ ಬಬ್ಳು, ಅರೆ ಎಂಜಾಯ್ ಬಬ್ಳು. ಮೇಲೆ ಕುತ್ಕೊಂಡು ಎಂಜಾಯ್ ಮಾಡಿದೆ ಏನು? ನಾನು 20 kg ಫೋಟೋ ಬರ್ತಿದ್ದೆ. कौन है वो कहाँ से वो आया? ಬಂದಿರೋರು ಓಡ್ತಿದ್ದಾರೆ ಮುಂದೆ. ಬಂಗಾರು ನಿಜ ನಿಮ್ಮ ಎನರ್ಜಿ ಮೆಚ್ಚಬೇಕಾಯ್ತಾ? ಎತ್ಕೊಂಡು ಹೋಗ್ತಿದ್ದಾರೆ ಅವರು. ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಒಳ್ಳೆ ಆಯ್ತು. 10 ಗಂಟೆ ನಂತರ ಬಂದ್ರೆ ಬಿಸಿಲಲ್ಲಿ ಆಗ್ಲಿಕ್ಕಿಲ್ಲ. ಹೌದು ನಿಜ. ಎಂತ ಏಜ್ಡ್ ಪರ್ಸನ್ಸ್ ಎಲ್ಲ ತಗೊಂಡು ಸೀನಿಯರ್ ಸಿಟಿಸನ್ ಹಿಡ್ಕೊಂಡು ಲೇಟ್ ಬಂದ್ರೆ ಆಗೋದಲ್ಲ.
ಮುಖ ತೋರಿಸಿದ್ದು ಹೇಳಿದ್ರಲ್ಲ ಈಗ. ಇನ್ನೊಂದು ಮುಖ ಯಾವ್ದು? ಇನ್ನೊಂದು ಮುಖ ಮೇಕಪ್ ಹಾಕದಿರೋದು. ಹಾಗೆ ಮೆಟ್ಲು ಹತ್ಕೊಂಡು ಮೇಲೆ ರೀಚ್ ಆಗುವಾಗ ಒಂದು ಕಲ್ಪ ವೃಕ್ಷ ಸಿಗುತ್ತೆ. ಇದು ರಿಯಲ್ ಅಲ್ಲ, ಆರ್ಟಿಫಿಷಿಯಲ್, ಅಂದರೆ ಮಾನವ ನಿರ್ಮಿತ. ಅದರ ಕೆಳಗಡೆ ಮನುಷ್ಯರೆಲ್ಲ ಕೂತು ಬೋಧನೆ ಕೇಳುವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಂತ ದೋಷ? ಇದೆಲ್ಲ ನೋಡ್ಲಿಕ್ಕಂತೂ ತುಂಬ ಸುಂದರವಾಗಿದೆ ಹಾಗೂ ಈ ಥರದ್ದು ನೋಡಲಿಕ್ಕೆ ಬೇರೆಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಒಮ್ಮೆ ನೋಡಲೇಬೇಕಾದ ಜಾಗ ಅಂತ ಹೇಳ್ಬೋದು. ಎಲ್ಲಿದೆ ಕಂದ? ಏನಿದೆ ಅಲ್ಲಿ? ಕಾರಿದೆ? ನಿಮ್ಗೆ ಕಾಣಿಸ್ತು? ಇಲ್ಲುಂಟು. ಯಾವ ಕಲರ್ ತೋರ್ಸು. ಗ್ರೀನ್ ಕಲರ್ ಕಾರ್ ಇತ್ತಾ? ಚಿಕ್ಕು ನಿಮ್ಗೆ ಕಾಣಿಸ್ತಿದೆ ಕಾರು, ಬೈಕು? ಹೇಗಿದೆ? ದೇವಸ್ಥಾನ ಹಿಂದೂಗಳು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ. ಮತ್ತೆ ಎಲ್ಲ ಏಜಿನ ಗ್ರೂಪ್ ಅನ್ನು ಸಹ ಮೆನ್ಷನ್ ಮಾಡಿರ್ತಾರ. ಈ ವೈಟ್ ಹೇರ್, ಬ್ಲ್ಯಾಕ್ ಹೇರ್ ಆ ಥರ. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ. ಎಷ್ಟು ವರ್ಷ ಮೊದಲು ಬಂದಿದ್ವಿ ನಾವು? ಆಗ್ತಾ ಇತ್ತು, ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಬಂದಿದ್ವಿ. ಫಸ್ಟ್ ಟೈಮ್ ವಿಸಿಟ್, ಖುಷಿ ಆಯ್ತು ನೋಡಿ. ಸೂಪರ್. ನಾವು ಆವಾಗ ಬಂದಾಗ ಫ್ರೀ ಇತ್ತು ಎಲ್ಲ. ಇವಾಗ ಸ್ವಲ್ಪ 10 ರುಪೀಸ್ ಎಂಟ್ರಿ ಫೀಸ್ ಇಟ್ಟಿದ್ದಾರೆ. ಥಿಂಕ್ ಮಾಡಿರ್ತೀವಲ್ಲ, ಈ ಥರದೆಲ್ಲ ನೋಡಿ ಫಸ್ಟ್ ಟೈಮ್ ನಂಗೆ ಈ ಥರ ನೋಡೋಕೆ ಸಿಗೋದು. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿದೆ ಆಚೆ. ನಮ್ಮ ಮಗ ಹಗ್ಗು ಮಾಡ್ತಾನಂತೆ, ಹಗ್ಗು ಮಾಡ್ತಾನಂತೆ. ಹೋಗೋಣ ಹೋಗೋಣ. ಐಸಲ್ಲಿ ನೀರು ಬರುತ್ತಲ್ಲ, ನೀರಲ್ಲಿ ಬ್ಲಾಕ್ ಆಗಿರುತ್ತಲ್ಲ, ಅದನ್ನು ರಿಲೀಫ್ ಮಾಡೋದಂತೆ. ನನಗೆ ಮಕ್ಕಳನ್ನ ಏನಾದರೂ ಮಾಡಿ ಟೈಮ್ ಪಾಸ್ ಮಾಡಬೇಕಂತ ಕರ್ಕೊಂಡ್ಬಂದ ಮೇಲೆ ಫಸ್ಟ್ ಟೈಮ್ ಟ್ರಿಪ್ಪು ಮಕ್ಕಳಿಗೆ ಬೇಜಾರಾಗೋದು ಬೇಡ ಅಂತ ಅವನು ಹೇಗೆ ಹೇಳ್ತಾನೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್. ಓ ಮೈ ಗಾಡ್, ಲೇಕ್ ನೋಡು. ವಾಟರ್ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಅಲ್ಲಿ ಹಳೆಯ ಕಾಲದ ಜೈನ ಟೆಂಪಲ್ ಕೂಡ ಇದೆ. ಅದನ್ನು ವಿಸಿಟ್ ಕೊಟ್ಟು ಹಾಗೆ ಕಂಟಿನ್ಯೂ ಬಂದರೆ ಬೆಟ್ಟದ ಹಿಂದೆಯಿಂದ ಒಂದು ಬ್ಯೂಟಿಫುಲ್ ಆದ ವ್ಯೂ ಇದೆ. ಹಾಗೆ ಅದರ ಕೆಳಗಡೆ ಮ್ಯಾದಲ ಕೆರೆ ಕೂಡ ಇದೆ. ಹಾಗೆ ಅದನ್ನು ನೋಡಿಕೊಂಡು ಬೆಟ್ಟದ ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡ್ಬೋದು. ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ಳೋಕೆ ತುಂಬ ಚೆನ್ನಾಗಿದೆ. ಹಾಗೆ ನಾವು ಕೂಡ ಸ್ವಲ್ಪ ಮೆಮೊರೀಸ್ನ ಮಾಡ್ಕೊಂಡ್ವಿ. ಫುಲ್ ಕೆಲಸ ಮಾಡ್ತಿದ್ದಾಳೆ ಬೆಟ್ಟದಲ್ಲಿ. ಚಿಕ್ಕು, ಹೆಲ್ಪ್ ಮಾಡ್ತಿದ್ದೀರಿ ನೀವು ನಮಗೆ? ಎಷ್ಟು ಚೆನ್ನಾಗಿದೆ ಪ್ಲೇಸ್. ನಮಗಂತೂ ಫುಲ್ ಇಷ್ಟ ಆಯಿತು ಅಲ್ವಾ ಉಷಾ? ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಮತ್ತು ಯಾವ ಏಜ್ ಗ್ರೂಪ್ ಕೂಡ ಬರ್ಬೋದು.
ಯಾಕಂದ್ರೆ ವೆಹಿಕಲ್ ಕೂಡ ಇಲ್ಲಿ ತನಕ ಬರುತ್ತೆ. ಇಲ್ಲ ನಡ್ಕೊಂಡು ಬರೋರ್ಗು ಸ್ಟೆಪ್ಸ್ ಈಸಿ ಇದೆ, ಅಷ್ಟೊಂದು ಕಷ್ಟ ಏನಿಲ್ಲ. ಮಕ್ಕಳು ಎಂಜಾಯ್ ಮಾಡ್ಕೊಂಡೆ ಬಂದ್ರು, ಇಲ್ಲ ಸುಸ್ತಾಗಿಲ್ಲ. ಮತ್ತೆ ಏಜ್ ಆದವ್ರಿಗೂ ಅಷ್ಟೇ, ನಡ್ಕೊಂಡ್ ಬರ್ಬೇಕಂದವ್ರಿಗೆ ಬರ್ಬೋದು, ಸ್ವಲ್ಪ ಕೂತು ಇಲ್ಲಾಂದ್ರೆ ವೆಹಿಕಲ್ ಬರುತ್ತೆ, ಇಲ್ಲಿ ತನಕ ವೆಹಿಕಲ್ ಬರುತ್ತೆ. ಮತ್ತೆ ಈ ತರ ಲೇಕ್ ಎಲ್ಲ ನೋಡ್ಲಿಕ್ಕೆ ಅಂತ ಸಿಗೋದೇ ಇಲ್ಲ. ನಮ್ಗೆ ಸಖತ್ ಖುಷಿ ಆಯ್ತು ಇಲ್ಲಿ ಈ ಪ್ಲೇಸ್ ಎಲ್ಲ. ನಿಜ ಲೇಕ್ ಅಂತೂ ಅಸ್ಸಾಂ ಇದೆ. ಒಂದ್ಸರಿ ವಿಸಿಟ್ ಕೊಡ್ಲೇಬೇಕು. ಚೆನ್ನಾಗಿದೆ. ಬೆಂಗಳೂರಿನವರಿಗೆಲ್ಲ ಏನಾದ್ರು ಒಂದು ವೀಕೆಂಡ್ ಪ್ಲಾನ್ ಮಾಡ್ಬೋದು ಅಂದ್ರೆ ಇಲ್ಲಿ ಮಾಡ್ಬೋದು, ಚೆನ್ನಾಗಿದೆ. ಅದು ಸಹ ವಿದಿನ್ 100 ಕಿಲೋಮೀಟರ್ಸ್. ನಾವಂತೂ ಹಾಫ್ ಡೇಗೆ ಪ್ಲಾನ್ ಮಾಡಿರೋದು. ಅಂದರೆ ನಮಗೆ ಮಧ್ಯಾಹ್ನ ನಂತರ ಬೇರೆ ಕೆಲಸ ಇದೆ, ಅದು ಸಹ ಮುಗಿಸ್ಕೊಂಡು ಇದನ್ನು ಮುಗಿಸ್ಕೊಂಡು ಹೇಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡಿ ವಿದಿನ್ 100 ಕಿಲೋಮೀಟರ್ಸ್ ಯಾವುದು ಬರುತ್ತಂತ ನೋಡಿ. ಮತ್ತೆ ಫೀಸಸ್ ಕೂಡ ಜಾಸ್ತಿ ಇಲ್ಲ, ಎಂಟ್ರೆನ್ಸ್ ಎಲ್ಲ 10 rupees ಎಲ್ಲ ಇಟ್ಟಿದ್ದಾರೆ. ಹೌದು, ಅದೇನು ಜಾಸ್ತಿ ಅಲ್ಲ, ಬೇರೆ ಕಡೆ ಎಲ್ಲ heavy ಆಗ್ತಿದೆ. ಇಲ್ಲ 10 ರೂಪಾಯಿಗೆಲ್ಲ ಏನೂ ಇಲ್ಲ. ಹೌದು. ವರ್ತ್ ಅಂತ ಅನ್ಸುತ್ತೆ. ನಿಜ ವರ್ತ್ ಪ್ಲೇಸ್ ಇದು. ಅಂದರೆ ವೀಕೆಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರೋದಾದರೆ ಬೆಸ್ಟ್ ಪ್ಲೇಸ್. ಸಖತ್ತಾಗಿದೆ. ಪ್ಯೂರ್ ಏರ್ ಅನ್ನಿಸ್ತಿದೆ, ಒಂಚೂರು ಸಹ ಪೊಲ್ಯೂಷನ್ ಇಲ್ಲ. ಸೊ ಈ ಕಡೆ ಲೇಕ್, ಇದು ಲೇಕ್ ಅಂತಲೇ ಅನ್ಸಲ್ಲ. ಚಿಕ್ಕು ಎಂತ ಅಂದ್ಕೊಂಡ್ರಿ ನೀವು? ಗ್ರೌಂಡ್ ಅಂತ ಅಂದ್ಕೊಂಡ್ಲಂತೆ. ನಾವಿಬ್ರು ಇನ್ನೊಮ್ಮೆ ಬರೋಕ್ ರೆಡಿ ಅಲ್ವಾ ಚಿಕ್ಕು? ಇನ್ನೊಮ್ಮೆ ಬರೋಣ ನಾವು. ಫಸ್ಟ್ ಟ್ರಿಪ್ ಹೇಗೆ ಅನಿಸ್ತು ಚಿಕ್ಕು? ಸಖತ್ ಅನ್ಸ್ತಾ? ಹಾಗಾದ್ರೆ ನೆಕ್ಸ್ಟ್ ಟೈಮ್ 4 ಗಂಟೆಗೆ ಎಬ್ಸಿದ್ರೆ ರೆಡಿ ಇರ್ತೀರಾ, ಹೇಳ್ತೀರಾ ಟ್ರಿಪ್ ಅಂದ್ರೆ ಅಲ್ವಾ? ಅವ್ರ ಎನರ್ಜಿಗೆ ಬನಾನ ಸಮೇತ ತಿಂದಾಯ್ತು ಈಗ. ಮೇಲೆ ಬರೋಕೆ ಎನರ್ಜಿ ಸಾಕಾಗಲ್ಲ. ಮತ್ತೆ ಸ್ಟೆಪ್ಸ್ ಹತ್ತೋಗ ನನ್ಗೂ ರಶ್ಮಿಗೆ ಸುಸ್ತ ಅನಿಸ್ತೈತಿ. ಈ ಮಕ್ಕಳಿಗೊಂದು ಸ್ವಲ್ಪನೂ ಸುಸ್ತ ಅನ್ಸಿಲ್ಲಲ್ಲ? ಹೌದು, ಫುಲ್ ಜೋಶಲ್ಲಿ. ಇನ್ನ ಒಂದು 200-300 ಸ್ಟೆಪ್ಸ್ ಇದ್ರು ಹತ್ತಿದ್ದೇನೆ. ಟರ್ನ್ ಮಾಡಿ ಈಚೆ ತೋರ್ಸಂತೆ. ಇಲ್ಲೆಲ್ಲ ನಿಮ್ಗೆ ಪಾರ್ಕಿಂಗ್ ಇದೆ, ಬೇಕಾದಷ್ಟು ಸ್ಪೇಸ್ ಇದೆ, ವಾಟರ್ ಇದೆ, ಫೆಸಿಲಿಟಿ ಎಲ್ಲ ಸ್ವಲ್ಪ. ಬಟ್ ಅದೇ ಬಿಸಿಲು ಸ್ಟಾರ್ಟ್ ಆಗೋ ಮುಂದೆ ಬಂದ್ರೆ ಚೆನ್ನಾಗಿದೆ ಅಲ್ವಾ ಉಷಾ? ಬಿಸಿಲು ಬಂದ್ಮೇಲೆ ಕಷ್ಟ ಇದೆ. ಕಣ್ ಬಿಡಕ್ಕಾಗ್ತಿಲ್ಲ ನಮ್ ಚಿಕ್ಕುಗೆ. ಸಣ್ಣ ನಮ್ಮ ಎದುರುಗಡೆ ಇದ್ದಾನೆ. ಟರ್ನ್ 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 ಆಗಿ ಚಿಕ್ಕ. ಇವಾಗ ಮಾತಾಡಿ. ಅಲ್ಲ ಉಷಾ, ಬಿಸಿಲು ಬಂದ್ರೆ ಕಷ್ಟ ಇದೆ, ಅಂದ್ರೆ ಸ್ವಲ್ಪ ತುಂಬಾ ಸುಸ್ತಾಗುತ್ತೆ. ಸೊ ಒಂದು 6 ಗಂಟೆಗೆ ಎದ್ದು, ಅಂದ್ರೆ ನಮ್ದು ನೆಲಮಂಗಲ ಸೈಡ್ ಈ ಕಡೆ ಅಲ್ಲ, ಅಂದ್ರೆ ನಾಗಸಂದ್ರ ಅಷ್ಟು ದೂರ ಇಲ್ಲ. ಬ್ಯಾಂಗ್ಳೂರ್ ಒಳಗಡೆ ಇನ್ನು ಆ ಕಡೆಯಿಂದ ಹೊರಡೋರು ಒಂದು 5-5:30 ಹೊರಟು ಬಂದ್ರೆ ಸನ್ರೈಸ್ ನೋಡ್ಬೋದು, ವೆದರ್ನ ಎಂಜಾಯ್ ಮಾಡ್ಬೋದು, ಅಷ್ಟು ಬಿಸಿಲು ಅನ್ಸಲ್ಲ. ನಾವಿಲ್ಲಿ 7 o'clock ಇದ್ವಿ ಅಲ್ಲ ಇಲ್ಲಿ. 7ಗೆ ಇತ್ತು. 6ಗೆ ಹೊರಟಿದ್ದು ಮನೆಯಿಂದ. 7:05ಗೆನೆ ಇತ್ತು. ನಂಗೆ ಖುಷಿ ಆಯ್ತು. ಇನ್ನು ಲೇಕ್ ನೋಡಿ, ಮತ್ತೆ ಅದು ಒಂದು ಪಿಕಾಕ್ ಟೆಂಪಲ್ ಇದೆ ಅಲ್ಲ, ಅದನ್ನು ನೋಡಿ ರಿಟರ್ನ್. ಸೊ ಲೇಕಿಗೆ ಗಾಡಿ ತರ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗರು. ಅವ್ರು ಬಂದ ತಕ್ಷಣ ಗಾಡೀಲಿ ಹೋಗೋಣ ಅಂತ ಹೇಳಿದ್ರು. ಹೋಗಿ ಲೇಕ್ ತೋರಿಸ್ತೀವಿ ನಿಮಗೆ, ಹತ್ರದಿಂದ ತೋರಿಸ್ತೀವಲ್ಲ. ಬೈಕ್ ತಗೊಂಡು ಬಂದ್ರೆ ಅನ್ಸುತ್ತೆ. ಇನ್ನು ಬರ್ಬೇಕಷ್ಟೇ. ಅಷ್ಟೊತ್ತಿಗೆ ಕೆಳಗಡೆ ನಡ್ಕೊಂಡು ಹೋಗೋಕೆ ಒಂದು 15 ಮಿನಿಟ್ಸ್ ಬೇಕಾಗುತ್ತೆ. ಸುಮಾರು ಸ್ಟೆಪ್ಸ್ ಇದೆಯಲ್ಲ. ಅದು ಬಬ್ಬ ಬೇರೆ ಹೋಗಿದ್ದಾನೆ, ಅವನೊಂದು ಸ್ವಲ್ಪ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗ್ಬೇಕಲ್ಲ. ನಾನು ಹೇಳ್ದೆ ಹುಷಾರಾಗಿ ಹೋಗು, ಬೀಳಕ್ ಶುರು ಮಾಡಿದ್ರೆ ಕೆಳಗೆ ಹೋಗಿ ಹಾಕ್ಬೇಕು ಅಂತ. ಅದು ನೀವು ಪಾಯಿಂಟ್ ಬೇರೆ ತೋರಿಸ್ಬೇಕಂತ, ಎಲ್ಲೋಗಿ ಹಾಕ್ಬೇಕು. ನಾವು ಆಗ್ಲೇ ಗಾಡಿ ತಗೊಂಡ್ ಬಂದಿದ್ರೆ ಸ್ಟೆಪ್ಸ್ ಹತ್ಬೇಕಂತಿರ್ಲಿಲ್ಲ, ಬಟ್ ನಮ್ಗೆ ಸ್ಟೆಪ್ಸ್ ಹತ್ಬೇಕಿತ್ತಲ್ಲ. ಬಟ್ ಒಂದು ಸ್ಟೆಪ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಮಕ್ಳಿಗೂ ನಮಗೂ ಅಂತ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದು. ಊರ ಜನಕ್ಕೆ ಏನಂದಿರ್ತೀರ ಊರ್ದಗುಲು ತುಳುಟು ಬ್ಲಾಗ್ ಮಲ್ಪಲೆ ಅಂತ. ಸೊ ಏನು ರಶ್ ಮಲ್ಪೋನಾ? ಒಂಜಿ ದಿನ ಪ್ಲಾನ್ ಮಲ್ಪುಗಯ. ಒಂದು ಕನ್ನಡ ಮಿಕ್ಸ್ ತುಳು ಮಿಕ್ಸ್ ಲಾಯ್ಕ ಪೂಜತ ಐಕ್ ಒಂಜಿ ದಿನ ತುಳುತನೆ ಪ್ಲಾನ್ ಮಲ್ಪುಗ. ಅರ್ಧಂಬರ್ಧ ಬರ್ಪುನ ಆಂಡಲ ಮ್ಯಾನೇಜ್ ಮಲ್ಪುಗ ವಿಡಿಯೋ ಮಲ್ಪುಗ ಐಕದಾನಿ ತುಳುದ ವಿಡಿಯೋ ಮಲ್ಪಂದೆ ಬಕ್ಕ ಮಲ್ಪನ. ಸೊ ಮಲ್ಪುಗ ಐಕೊಂಚಿ ಪ್ಲಾನ್ ಮಾಡು ಕರೆಕ್ಟ್. ಅದು ಓಡೆ ಪುಪ್ಪನ ಪ್ಲೇಸ್ ಏನಂದ ತೂದು ಥಿಂಕ್ ಮಾಡ್ತದ ವ್ಲಾಗ್ ಮಲ್ಪ ಇಷ್ಟ ಓಡತ ಮಂದಿ. ಸೊ ಎಂಕುಲು ಕನ್ನಡನೇ ಪಾತಿರ್ತದ ನಿಕುಲು ಎನ್ನೋರ ಅಂದ ತುಳು ಬರ್ಪುಜ ಅಂತ. ತುಳು ಮಸ್ತ್ ಅಡ್ಡ ಹಾಕೊಂಡವೆ. ಅವ್ ತುಳು ಬ್ಲಾಗಡೆ ಗೊತ್ತಾವಡು, ಅವ್ ತುಳು ಬ್ಲಾಗಡೆ ಗೊತ್ತಾವಡ್ತೆ ಎತ್ತೂಲ ಬರಂದು ತೋಚಲ್ಲ. ಬಾಯ್ಸ್ ಬಂದ್ರು, ಬೈಕ್ ತಗೊಂಡು ಬರ್ತಾರೆ ಪೂರ ಜನ. ಅಣ್ಣ ಎಂಗೆಲ್ಲ ತುಳುಟು ಬ್ಲಾಗ್ ಸ್ಟಾರ್ಟ್ ಆಗ್ತದೆ, ತುಳುಟು ಬ್ಲಾಗ್ ಸ್ಟಾರ್ಟ್ ಆಗ್ತದೆ.
ಮಲ್ಕೊಳ್ಳಿ. ಒಂದು ದಿನ ತುಳಿತ ಬ್ಲಾಗ್ ಮಾಡ್ಬೋದ ಮಸ್ತ್ ಡಿಮಾಂಡ್ ಉಂಡೆ ನಮ್ಮ ದಿನ ಒಮ್ಮೆ ಪ್ಯೂರ್ ತುಳುವೆ ಲಕ್ಕ ಪಾತಿರುವೆ ಅವ ಕೊಂಕಣಿ ಲಕ್ಕ ತಾಯಿ ತುಳುವೆ ಪೂರ ಬರ್ತಿರೋದು ಇದಕ್ಕೆ ಮಾತ್ರ ಹೆಂಗ್ ಬರ್ಪುಂಡು ಕರೆಕ್ಟ್ ಬರ್ಪುಂಡು ಹೆಂಗ್ ಅವು ಬರ್ಕೊಂಡು ಸ್ಟೈಲ್ ಗೊತ್ತಾಗ್ತದೆ. ಈಚೀಚಿ ಪಂಡ ಹೆಂಗ್ ಹೈಸ್ಕೂಲ್ ಪೂರ ಕನ್ನಡ ಫ್ರೆಂಡ್ಸ್ ಪತ್ತಿದ್ದೀನಿ ಇಂಚ ಬತ್ತಿದ್ದೀನಿ. ಹಾಗಲ್ಲ ಇದ್ದದ್ದು ನಂಗೆ ತುಳು ಪಕ್ಕ ಕಾಲೇಜ್ ಏನ ಪಂಡ ಸೈನ್ಸ್ಗೆ ತೊಂದಿನ ಅಲ್ಲಿ ತುಳು ಅಲ್ಲ ಕೆಮಿಸ್ಟ್ರಿ ಇಲ್ಲ ಬಯಾಲಜಿ ತುಳಿಜಿ ಅದು ಪಕ್ಕ ಎಜುಕೇಶನ್ ಡಿಗ್ರಿ ಬ್ಯಾಂಗ್ಳೂರ್ ಬರ್ತಾರೆ ಪಕ್ಕ ಮಿಕ್ಸ್ ಪೂರ ಭಾಷೆ ಅಂಚಾಂಡವು ಇಚ್ಚಿಂದ ಲಾಯ್ಕ್ ಬತ್ತ ಪಕ್ಕ ಎಂಕಲ್ ಇಲ್ಲಡ ಕೊಂಕಣಿ ಆತ ಎಂಚ ಪಾತಿರೋ ತುಳು ಎಂಕುಲು ಪಕ್ಕ ನಿಕ್ಕುಲು ಪೂರ ಕಲ್ದಿನಿ ಅವ ಮಲ್ಲ ವಿಷಯ ನಿಕ್ಕುಲು ಪೂರ ತುಳು ಕಲ್ದಿನಿ ಮಲ್ಲ ವಿಷಯ ಬಿಕಾಸ್ ಅಂದ್ರೆ ಎಂಕ ಇಲ್ಲಡ ಕೊಂಕಣಿ ಪಕ್ಕ ಬೋಯಿನ ಕಡೆ ಪೂರ ಕನ್ನಡ ಪಕ್ಕ ಎಂಚ ತುಳು ಕಲ್ತಿನಿ ಆಂಡಲ ಯಾನೆ ಈತ ಕಲ್ತದೆ ಮೆನ್ಷನ್ ಮಲ್ತು ನಿಕ್ಕುಲು ಸಪೋರ್ಟ್ ಮಾಡ್ತಾರೆ. ಏ ಕಾಫಿ ಬರ್ರೆ ಪ್ಲೀಸ್ ರಶ್ಮಿನ ತುಳು ಕೊಂಚ ಕಮೆಂಟ್ ಮಾಡ್ಕೊಳ್ಳಿ ಎತ್ತಿಟ್ಕೊಳ್ಳಿ. ಅವನು ರೂಪೇಶ. ಹೌದಾ ಎಂತದ ಹಾಗಾದ್ರೆ ಕಾಮಿಡಿ ಹೇಳ್ಬೇಕು ಹೋಗು. ರೂಪೇಶ ನೀನು ಹೋಗುದಿಲ್ಲ ನಾ ಕೇಳಿದೆ ಬೈಕ್ ತರ್ಲಿಕ್ಕೆ, ಅದಕ್ಕೆ ಇಲ್ಲೆಲ್ಲ ಅವ್ರು ಸಾಕಲ್ಲ 3 ಜನ, ನಿಮ್ಮಿಬ್ರು ಚಪ್ಪಲಲ್ಲ ಅಂತೆ, ಅದಕ್ಕೆ ನಿಂದು ಚಪ್ಪಲ್ ಕೇಳಿದೆ. ಓ ನಂದು ಚಪ್ಪಲಲ್ಲ ಅದೇ ಪ್ಲಾನ್ ಆಗುದಿಲ್ಲ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇವೆ ಆಯ್ತಾ, 4:15ಕ್ಕೆ ಎಬ್ಸಿದ್ದೇವೆ. ಎದ್ದು ನಿದ್ದೆ ಕಣ್ಣಲ್ಲಿದ್ದಾನೆ, ನಿದ್ದೆ ಕಣ್ಣಲ್ಲಿದ್ದು ಟ್ರಿಪ್ಪಿಗೆ ಹೋಗುದಿಲ್ಲ ಅವನ ನೆನಪಿಲ್ಲ ನನಗೆ. ಬೆಳಿಗ್ಗೆ ನಾನು ಎಂತ ಮಾಡ್ಬೇಕೀಗ? ಮತ್ತೆ ಎದ್ದು ಕೂಡ್ಲೆ ಈಗ ಮಾಡಿದ ಅದು ಮೂಲದಲ್ಲಿದೆ. ಭೂಮಿಯಲ್ಲಿ ಇವರು ಬ್ರಷ್ ಮಾಡಿ ಬಂದ್ರಾಯ್ತಾ, ರೂಪೇಶ ಬೇಗ ಎದ್ದು ಹೇಳಿ ಹೋಗಿರ್ತದೆ ಹತ್ರ ಒಂದು ಎಂತ ಮಾಡ್ಬೇಕು ಈ ಮಕ್ಕಳು ಸ್ವಲ್ಪ ಎದ್ದುಗಳು ಆಕ್ಟಿವ್ ಆಗಿದ್ರು, ಈ 1 ಗಂಟೆ ಬೇಕಾಗಿದೆ ಆಕ್ಟಿವ್ ಆಗ್ಲಿಕ್ಕೆ. ನಮ್ಗಿಂತ ಬೇಗ ಮಲಗಿದ್ದಾನೆ, ನಾ ಮಲಗುವಾಗ 12 ಆಗಿದೆ. ರೂಪೇಶ ಬೇಡ ಕೌಶಿಕ ಇದ್ದದ್ದು ನಂಗೆ ಯಾರು ಕೈ ಬೀಸ್ಕೊಂಡು ಹೋಗೋದು ನೋಡ್ಲಿಕ್ಕೆ ಹೋಗುದ್ರು ಇನ್ನ ಕೈ ಹಿಡ್ಕೊಂಡು ಹೌದು ಮಾರಿ, ನನಗೆ ಬರ್ತಾ ಉಂಟು ಹೋಗ್ಲಿಕ್ಕೆ ವಾಶ್ರೂಮಿಗೆ. ಹೋಗಿ ಬಂದೆ ಅವಳು ವೇಟ್ ಮಾಡಿಯಾ, ನಾನು ಬೆಳಿಗ್ಗೆ ಅರ್ಧ ಬಿಟ್ಟು ನೀರು ಕೊಡ್ತೀನಿ. ಆಯ್ತು ಹೋಗಿ ದಾಟ್ಬೇಕು ಮಾತ್ರ ನೀನು. ವಾಶ್ರೂಮ್ ಇದ್ದೇ ಇಲ್ಲಿ? ಬೆಟ್ಟ ಗುಡ್ಡಗಳ ನಡುವೆ ನಯನ ಮನೋಹರ ಸರೋವರ. ಸುಮಾರು ಕನ್ನಡ ಬಂತು ಮಾರ ಒಂದು ಸೆಂಟೆನ್ಸ್ ಅಲ್ಲಿ. ಇವ ನಮ್ಮ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಕೌಶಿಕ್ ಮುನಿಯಾಲ್. ರೂಪನ ಪ್ಲೇಸ್ ಅನ್ನು ಆಕ್ರಮಿಸಿಕೊಂಡ ಕೌಶಿಕ್. ಟೆನ್ಷನ್ ಇದ್ದವಾಗ ಇಲ್ಲಿ ಬರೋಕ್ಕಿಂತ ಬಾರ್ ಹೋಗುವವರೇ ಜಾಸ್ತಿ. ನಮ್ಮದೆಲ್ಲ ಒಂದು ಲೆವೆಲ್ ತನಕ ಮುಗಿಸಿ ಬಂದ್ವಿ. ಎಂತಂತ ಕೇಳ್ಬೇಡಿ, ಚೂರು ಅನುಭವಿಸೋಣ. ಬಂಗಾರ ಕೂತ್ಕೊಳ್ಳಿ. ಹಸಿವಾಗ್ತಾ ಇತ್ತು, ತಿಂಡಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿದ್ಲು ಉಷಾ, ಅದಕ್ಕೆ ಇಲ್ಲೇ ಕೂತ್ವಿ. ನಾನು ಬನ್ನು ಪ್ಲಸ್ ದಿಲ್ಪಸಂದ್ ಎರಡೂ ತಿನ್ನಲ್ಲ, ಅದಕ್ಕೆ ನನಗೆ ಚಿಪ್ಸ್. ಎಲ್ರಿಗೂ ಇಷ್ಟ, ಅದಕ್ಕೆ ಎಲ್ಲರೂ ಹೋಗೋಣ ತಗೊಂಡು ಹೋಗೋದು. ಯಾವ ಟೈಮಿಗೆ ಸಹ ತಿನ್ಬೋದು, ಅವಾಗಲೂ ತಿನ್ಬೇಕು ಇವಾಗಲೂ ತಿನ್ಬೇಕು. ಎಂತ ಸಣ್ಣ ಮಂಗನ ಮರಿ ತಿಂದಾಕಿ ಏನ್ ತಿಂತಿದ್ದೆ ಬಬ್ಲು?
ಏನು ಕಿಂಬನ್ನ ಕಿಂಬನ್ನ ಅಲ್ಲ ಅದು ಕ್ರೀಮನ್ನ. ಮಂಗನ ಮನೆ ಹೇಳಿದ್ದಲ್ಲ ಮಂಗ ಇಲ್ಲಿ ನಂಗೆ ಬಂತಂತ ನಂಗೆ ಗೊತ್ತಿರಲಿಲ್ಲ. ಅಣ್ಣ ನೀವು ಪ್ಲೇಸ್ ಒಳ್ಳೇದುಂಟು ಹೇಳಿ ಈ ತರ ಎಲ್ಲ ಬಂದು ಬಿತ್ಕೊಂಡಿದ್ದೀರಿ, ಎಂತ ಇದು? ಕುತ್ಕೊಂಡು ಹೊರಗ್ಲಿಕ್ಕೆ ಎಂತ ಸಹ ಇಲ್ವಾ, ಬೆನ್ನು ನೋವು ಹೋಗ್ತಿತ್ತು ಹಾಗೆ ಸ್ವಲ್ಪ ಬಿಟ್ಕೊಂಡು ಗಾಳಿ ಅಂತ ಸಕ್ಕದುಂಟು, ಇಲ್ಲೇ ನಿದ್ದೆ ಮಾಡೋ ಅನಿಸ್ತಾ ಉಂಟು, ಆದ್ರೆ ಮನೆ ಹೋಗ್ಬೇಕಂತ ಕೆಲಸ ಮಾಡಿದೆ. ಇನ್ನೂ ಸಹ 2 ಹೊಟ್ಟೆ ಫುಲ್ ಆಯ್ತು. ಅದು ಇನ್ನೊಂದು ವಿಷಯ. ಎಂತ ಕತೆ? ಏನಿಲ್ಲ, ನಾನು ಡೈಟ್ ಅಲ್ಲಿ ಇದ್ದೇನೆ, ಹಾಗೆ ಜಾಸ್ತಿ ತಿನ್ಲಿಲ್ಲ. ಇದು ಜೋಕ್ ಆಫ್ ದ ಡೇ. ಮಣ್ಣು, ಒಂದು ದಿಲ್ ಪಸಂದು, 2 ಲೋಟ ಕಾಫಿ ಅಷ್ಟೇ, ಜಾಸ್ತಿ ಏನಿಲ್ಲ. ರೂಪೇಶ ನೋಡ, ಇದು ಆರಾಮಸನ. ಹೋಗೋಣ. ಲೆಟ್ಸ್ ಗೋ ಗೈಸ್, ಯಾಕಂದ್ರೆ ಇನ್ನು 2 ಪ್ಲೇಸ್ ಕವರ್ ಮಾಡೋಕಿದೆ. ಅಲ್ಲಿ ಹೋಗ್ತೇವೆ ನಾವು. ನೆಕ್ಸ್ಟ್ ಟುವರ್ಡ್ಸ್ ಲೇಕ್. ಎಸ್, ಹೋಗೋಣ. ಆರ್ ಯು ಗೈಸ್ ರೆಡಿ? ಚೆಕ್ಕು ರೆಡಿ? ಮನೇಲಿ ಯಾರಿಲ್ಲ, ಮುಂದೋಗಿ ಚೆನ್ನಾಗಿದೆ. ನಾನು ಅದೇ ಬೆಳಿಗ್ಗೆ ನೋಡಿದೆ, ಮೊನ್ನೆ ಅಲ್ಲೇ ಶಾಪಲ್ಲಿ ಇದೇ ತಗೊಂಡಿದ್ದ ರೂಪಂಗೆ ಗಿಫ್ಟ್ ತಗೊಂಡು ಹೌದು, ಅವಾಗ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇದೊಂದು ಡ್ರೀಮ್ ಇರ್ತದೆ ಬಾಯ್ಸ್, ಎಸ್ಪೆಷಲಿ ಬಾಯ್ಸ್. ಇಂಥ ಬೈಕ್ಗಳನ್ನು ತಗೊಂಡು ಟ್ರಿಪ್ಪಿಗೆ ಹೋಗ್ಬೇಕಂತ ನಾನು ಸಹ ಒಂದಿನ ತಗೊಳ್ತೀನಿ. ಚಿಕ್ಕು ಹೇಗಿದೆ ಸೀನ್? ಚಿಕ್ಕು ಇವ್ರು ಆಫ್ ರೋಡಿಂಗ್ ಅಲ್ಲಿ ನಾನು ಚಿಕ್ಕು ಕೆಳಗಿರ್ತೇವಂತ. ಹೌದು, ಇದ್ರಲ್ಲಿ ಹಾಕಿಲ್ಲ. ಒಮ್ಮೆ ಸಹ ಗರ್ಕಾಯ್ತು ಗೈಸ್, ನನಗೆ ಒಮ್ಮೆ ಭಯ ಆಯ್ತು. ಪ್ರಾಬ್ಲಮ್ ಏನಿಲ್ಲ, ಆಫ್ ರೋಡ್ ಬೈಕ್ ರೈಡಿಂಗ್ ಅಷ್ಟೇ. ಕಲ್ಲಿರೋದ್ರಿಂದ, ಬಂಡೆ ಕಲ್ಲಿರೋದ್ರಿಂದ ಹೋಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು. ಇದು ಮಾತ್ರ ಎಂತ ವಾರೈತಿ. ಅಲ್ಲ, ನಿಮಗೆ ನಡ್ಕೊ ಬರ್ಲಿಕ್ಕೆ ಆಗೋದಿಲ್ವಾ? ನಿಮಗೆ ಬೈಕ್ ಬೇಕಾ? ಶೋ ಮಾಡಿ ಬರ್ತಾರೆ ನೋಡ್ಬೇಕು ಅವರಿಬ್ರು. ನಡ್ಕೊಂಡ್ ಬರ್ಲಿಕ್ಕೆ ಏನು ಬಂಗಾರ ಇವರಿಗೆಲ್ಲ? ಪಾಪ ಹುಡುಗಿರು ನಡ್ಕೊಂಡು ಬರ್ತಿದ್ದಾರೆ, ನಿಮ್ಗೆ ಗೊತ್ತಾ? ಎಷ್ಟು ಚೆನ್ನಾಗಿದೆ ಮಾರೆ. ನಡ್ಕೊಂಡ್ ಬರೋಕೆ ಮನ್ಸಾಗಲ್ಲ, ಬೈಕಲ್ಲೇ ಬರ್ಲಿಕ್ಕೆ ಮನ್ಸಾಗ್ತದೆ, ಅಷ್ಟು ಚೆನ್ನಾಗಿದೆ. ಇದೇನಿದು ಕಾಶಿ? ಹೋಗ್ತೀಯ ನೀರೊಳಗೆ ಸೀದೆ? ಎಂತ ಸೀದೆ ಒಳಗಡೆ ಹೋಗೋ ಪ್ಲಾನ್? ಮಿಸ್ ಆಯಿತು. ನಮ್ಮದು ರೂಪೇಶ ನೀರಿಗೆ ಬಿದ್ದಿದ್ದಾನೆ. ರೂಪೇಶ ಹಾಗೂ ಬಬ್ಲು ನೀರಲ್ಲಿ. ಬಬ್ಲು ನೀರು ಕೋಲ್ಡ್ ಉಂಟಾ? ಇಲ್ಲ, ಈಗ ಬೀಳಲ್ಲ ಬಾ, ಈಗ ಬೀಳಲ್ಲ ಬಾ. ಅವನಿಗೆ ಅದು ಜಾರ್ತದೆ. ಎರಡು ಸಲ ಬಿದ್ರೆ ವಿಡಿಯೋ ಮಾಡಿದ್ಯಾನಾ?
ಕಟ್ ಮಾಡಿ 2 ಸಲ ಬಿದ್ದ ಮೇಲೆ 3 ಸಲ ಬೀಳಲೇಬೇಕಂತೆ. ನಾನು ಹೇಳ್ತೇನೆ, ಬೆಟ್ಟ ಹಿಡಿ ಅಂತ ನಿಂಗೆ. ನೀನು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡೆ ಬಾ, ಹೇಗೆ ಎಲ್ಲ ಒಜ್ಜೆ ಆಗಿದೆಯಾ. ಹಾ, ಸ್ನಾನ ಮಾಡಿ ಬಾ. ಹಿಂಗೆ ಮಣ್ಣಾಗಿದೆ. ಇಲ್ಲ, ಜಾರ್ತಿದೆ ರಶ್ಮಿಕಾ, ಅಲ್ಲಿ ತುಂಬಾ ಜಾರ್ತದೆ, ತುಂಬಾ ಜಾರ್ತದೆ. ನೀನ್ ಕೂಡ ಬೀಳ್ತೆ ಈಗ. ಇಲ್ಲ, ತುಂಬಾ ಜಾರ್ತದೆ ಅಲ್ಲಿ. ನೀರಲ್ಲಿ ಬಿದ್ದಕ್ಕಾದ್ರೆ ಒಂದು 2 ನಿಮಿಷ ಮುಟ್ಟಿ ಕೊಡಿ ಅಲ್ಲಿ ನೀರಲ್ಲಿ ಬಿದ್ದು ಕಡ ಕುತ್ಕೋ ಹೇಳ್ತೀನಿ, ಕುತ್ಕೋ. ಹಾ ಗುಡ್, ಮಾಡು 2 ನಿಮಿಷ ತೊಳಿ ಕ್ಲೀನ್ ಮಾಡು. ಕ್ಲೀನಾಗ್ಬೇಕು. ಈಗ ಅವತ್ತು ಫಸ್ಟ್ ವಿಡಿಯೋದಲ್ಲಿ ತೋಟದ ಕೆಲಸ ಮಾಡ್ತಿದ್ರಲ್ಲ ಅವರು ಕುರಿ ಸಾಕಾಣಿಕೆ ಕೆಲಸ ಮಾಡ್ತಿದ್ದಾರೆ. ಹೌದೌದು. ಎಲ್ಲ ಕೆಲಸ ಗೊತ್ತು. ಇವ್ ನೋಡು, ಪುನಃ ಅಲ್ಲಿ ಹೋಗು ಅಂತ 2 ಸಲ ಬೀಡು ಅಂತ. ಹೋಗೋಣ ಚಲು. ಇವನು ನಮ್ಮ ಬಬ್ಬಳು ಬಿದ್ದು ನೀರಲ್ಲಿ ಫುಲ್ಲು ಒದ್ದೆ. ಹೇಗೆ ಬಿದ್ದಿ? ಈಗ ಮಾಡ್ತಾನೆ ನೋಡಿ. ಮಾತ್ರ ಅವನು ಒಂದೇ ಸತಿ ಬಿದ್ದದ್ದು, ರೂಪೇಶ್ 2 ಸತಿ ಬಿದ್ದ. ಹೋಗೋಣ. ಉಷಾ ಬಾಯ್, ಕೌಶಿ ಬಾಯ್. ಹೋಗೋಣ. ಯಾರ್ಯಾರು ಹಾರ್ನ್ ಹಾಕ್ತಿರೋದು? ಅಧಿಕ ಪ್ರಸಂಗಿಗಳು ಇಲ್ಲಿ ಇರುತ್ತಾರೆ. ನಮ್ದು 2 ಅಧಿಕ ಪ್ರಸಂಗಿಗಳು. ಹಾರ್ನಿಲ್ಲ ಗಾಯ್ಸ್, ಹಾರ್ನ್ ಲಗಡಿ ತೆಗ್ದಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಬೆಟ್ಟ ಇಳಿದು ಕೆಳಗಡೆ ಬಂದರೆ ಒಂದು ಗುರುಮಂದಿರ ಇದೆ. ಅದಕ್ಕಿಂತ ಮೊದಲು ಚಂದ್ರಪ್ರಭಾ ತೀರ್ಥಂಕರ ಅವರ ಪ್ರತಿಮೆ ಇದೆ. ಇದು 21 ಅಡಿಯ ಏಕಶಿಲಾ ಪ್ರತಿಮೆ, ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇದು ನೋಡಿದ ಮೇಲೆ ಮುಂದೆ ಹೋಗುವಾಗ ಸಿಗುವಂಥದ್ದೇ ಮಂದಾರಗಿರಿಯ ಫೇಮಸ್ ಆಗಿರುವ 81 ಅಡಿಯ ಗುರುಮಂದಿರ. ಈ ಮಂದಿರವನ್ನು ಜೈನ ಆಚಾರ್ಯರಾದ ಶ್ರೀ ಶಾಂತಿಸಾಗರ್ ಅವರಿಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಅಂದರೆ ನವಿಲು ದೇವಸ್ಥಾನ ಅಥವಾ ಪಿಂಚಿ ದೇವಸ್ಥಾನ ಅಂತಲೂ ಹೇಳ್ತಾರೆ. ಯಾಕಂದರೆ ಈ ಮಂದಿರವನ್ನು ದಿಗಂಬರ ಸನ್ಯಾಸಿಗಳು ಉಪಯೋಗಿಸುತ್ತಿದ್ದ ನವಿಲುಗರಿಯ ಹಿಡಿಯ ಥರ ನಿರ್ಮಾಣ ಮಾಡಲಾಗಿದೆ. ಮಂದಿರದ ಒಳಗಡೆ ಫೋಟೋ ವಿಡಿಯೋ ತೆಗಿಲಿಕ್ಕೆ ಅವಕಾಶ ಇರುವುದಿಲ್ಲ, ಹಾಗಾಗಿ ಹೊರಗಡೆಯಿಂದ ಮಾತ್ರ ತೆಗಿಬೋದು. ಬೆಟ್ಟ ಹಾಗೂ ಈ ಮಂದಿರದ ಸುತ್ತಮುತ್ತ ತುಂಬ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಳಿಗ್ಗೆ ಚಳಿ ಅಂತ ಹೂಡಿ ಹಾಕಿ ಬಂದೆ, ಈಗ ಇದು ಸೆಕೆಗೆ ಬಿಸಾಡುವ ಅಂತ ಆಗ್ತುಂಟು. ಬಿಸಾಡ್ಲಿಕ್ಕೆ ಬೇರೆ ಶರ್ಟ್ ಇಲ್ಲ. ಈಗ ನಾವಿರೋದು ಈ ಗುರುಮಂದಿರದಲ್ಲಿ. ಇಲ್ಲಿಂದ ಮಂದಾರಗಿರಿ ಬೆಟ್ಟ ಕಾಣಿಸುತ್ತೆ ನೋಡಿ. ನೋಡ್ದೆ ನಂಗೆ ಫುಲ್ ಬಿಸಿ ಆಗ್ತಿದೆ. ಚಂದ ಆಯ್ತು ಇಲ್ಲಿ ಕಳೆದಿರೋ ಟೈಮ್. ಇನ್ನು ಹೊರಡುವ. 12:30 ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು. ಹೊರಡಲೇ ಬೇಕೀಗ, ಟೈಮ್ ಇದೆ ಅಲ್ವಾ ಉಷಾ? ಸೂಪರ್ ಆಯಿತು. ಬರೋರಿಗೆ ಸಜೆಷನ್ ಏನಂದರೆ ಇಲ್ಲೇ ಒಂದು 6:30ಗೆ ಬಂದರೆ ಸ್ವಲ್ಪ ಬಿಸಿಲು ಬರೋ ಮುಂಚೆ ಎಲ್ಲ ಫಿನಿಶ್ ಮಾಡ್ಕೊಂಡು ಬಂದು ಬಿಸಿಲಲ್ಲೇ ನೋಡಬೇಕು. ಸ್ವಲ್ಪ ಜಾಸ್ತಿ ಸುಸ್ತಾಗ್ತದೆ. ಅದರ್ವೈಸ್ ಸೂಪರ್
ಹಾಗೆ ಕತ್ತು ಮಾಡೋದು ಇನ್ನು ಯಾಕೆ ಕತ್ತು ಬರ್ತಾ ಉಂಟದ ಈಗ ಗಾಡಿಯಲ್ಲಿ ಮಾಡ್ತಾರ ಹಾಂ ಕತ್ತು ಬರ್ತಲ್ವಾ ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ತುಂಬ ಸುಂದರವಾದ ಜಾಗ, ಹಾಗಾಗಿ ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಜಾಗ ಅಂತ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಈ ಜಾಗ, ಇವತ್ತಿನ ನಮ್ಮ ಈ ವಿಡಿಯೋ ಅಂತ ಹೇಳಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ನಮಗಂತೂ ಫುಲ್ ಖುಷಿ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್.